ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕುಚ್ಚಿಲ್ದಿರನೇ ಸುಮ್ಮನೆ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಡಿಸೈನ್ ಮಾಡೋದು ಯಾವ ಥರ ಅಂದ್ಬಿಟ್ಟು ನೋಡೋಣ. ನಾನು ಯಾವಾಗಲೂ ಹೇಳ್ದಂಗೆ ಮೊದಲಿಗೆ ಕ್ರೋಶ ಸಹಾಯದಿಂದ ದಾರ ತಗೊಂಡು ಬೇಸ್ಲೈನಲ್ಲಿ 2 ಗಂಟೆ ಹಾಕ್ಕೋಬೇಕು. ಅದೇ ಥರ ನಾನಿಲ್ಲಿ 2 ಗಂಟೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ಈಗ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ ತೊಗೊತೀನಿ. ಅದಕ್ಕೂ ಮುಂಚೆ ಕ್ರೋಶ ನಂಬರ್ ಇಲ್ಲಿ ಬಂದ್ಬಿಟ್ಟು ನಿಮಗೆ 4ನೇ ನಂಬರ್ ಕ್ರೋಶನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ನಾನಿಲ್ಲಿ 4 ಚೈನ್ ಹಾಕ್ಕೊತೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮನೆಗೆ 4 ಚೈನ್ ಬರುತ್ತೆ. 4 ಚೈನ್ ಆದಮೇಲೆ ಒಂದು ಲಾಕ್ ಬರುತ್ತೆ. ಇಲ್ಲಿ ನಾನು ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಥರ 4 ಚೈನ್ ಹಾಕ್ಕೊಳ್ತೀನಿ, ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. 1 2 3 4 4 ಚೈನ್ ಆಗಿದ ನಂತರ ನಾನಿಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ ಬೇಸ್ಲೈನಲ್ಲಿ. ಇದೇ ಥರ ನಾವು ಬೇಸ್ಲೈನು ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದು ಮನೆಗೆ 4 ಚೈನ್ ಬರುತ್ತೆ. 4 ಚೈನು ನಂತರ ಒಂದು ಲಾಕ್ ಬರುತ್ತೆ. ಇದೇ ಥರ ನಾವು ಒಂದೊಂದು ಮನೆಗೆ 4 ಚೈನ್ ಹಾಕ್ಕೊಂಡು ಮೊದಲಿಗೆ ಬೇಸ್ಲೈನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ನೋಡ್ತಾ ಇರೋ ವ್ಯೂವರ್ಸು ಯಾರಾದರೂ ಈ ಡಿಸೈನ್ನ ಟ್ರೈ ಮಾಡಿದ್ರೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆಲವೊಂದು ನನ್ನ ಒಂದು ವಿಡಿಯೋಸ್ದು ಡಿಸೈನ್ಗಳನ್ನು ನಾನು ಲಿಂಕ್ನ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಗೇನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಯಾರಾದರೂ ಹೊಸ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನನ್ನ ಎಲ್ಲ ಒಂದು ವಿಡಿಯೋಸು ಶೇರ್ ಮಾಡಿದ ತಕ್ಷಣ ನಿಮಗೆ ತಲುಪುತ್ತೆ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 4 ಚೈನ್ಗೆ ಒಂದೊಂದು ಮನೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. 4 ಚೈನ್ ಒಂದು ಮನೆಯಲ್ಲಿ ಬರುತ್ತೆ. ಸಿಂಗಲ್ ಲಾಕ್ ಮಾಡ್ಕೊಂಡು ಹೋಗಬೇಕು. ಇದೇ ಥರ ನಾವು ಬೇಸ್ಲೈನ್ನ ಮೊದಲಿಗೆ ರೆಡಿ ಮಾಡ್ಕೊಳ್ಳೋಣ. ಈ ಥರ ಬೇಸ್ಲೈನ್ ರೆಡಿ ಆದಮೇಲೆ ಲಾಸ್ಟಲ್ಲಿ ನಾವಿಲ್ಲಿ ಯಾವ ಥರ ಗಂಟು ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಲಾಸ್ಟಲ್ಲಿ ಬಂದ್ಬಿಟ್ಟು ನಾವು ಇವಾಗಿಲ್ಲಿ 2 ಚೈನ್ ಹಾಕ್ಕೋಬೇಕು. ಎಲ್ಲರೂ ಒಂದು ಚೈನ್ ಹಾಕ್ಬಿಟ್ಟು ಇದು ಮಾಡ್ತೀರಾ, ಒಂದು ಚೈನಿಗೆ ಲಾಕ್ ಆಗೋಲ್ಲ. 2 ಚೈನ್ ಹಾಕ್ಕೊಳ್ಬೇಕು, ಮರಿದಿರ. 2 ಚೈನ್ ಹಾಕ್ಕೊಂಡು ಕಟ್ ಮಾಡಿ ದಾರಾನ ಕ್ರೋಶದಿಂದ ಆಚೆ ತೆಗೆದುಬಿಟ್ರೆ ಅಲ್ಲಿ ಲಾಕ್ ಆಗಿಬಿಡುತ್ತೆ. ಇಲ್ಲಿ ನಾನು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಮೊದಲು ಯಾವಾಗಲೂ ಹೇಳ್ದಂಗೆ ಗಂಟು ಹಾಕ್ಕೊಂಡಿದ್ದೀನಿ ದಾರಾನ. ನಂತರ ನಾನಿಲ್ಲಿ ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಡಬಲ್ ಕ್ರೋಶ ಕಂಬನ ಹಾಕ್ಕೋಬೇಕಾಗುತ್ತೆ. ಮೊದಲಿಗೆ 4 ಕಂಬಗಳನ್ನ ಹಾಕ್ಕೊಳ್ತೀನಿ ನಾನು. 2ನೇ ಮನೆಯಲ್ಲಿ ನಾನು ಆಚನ ರೆಡಿ ಮಾಡ್ತಾ ಇರೋದು. ಮೊದಲನೇ ಮನೆಯಲ್ಲಿ ಗಂಟು ಹಾಕ್ಕೊಂಡು ನಾನು ಕ್ರೋಶ ಮೇಲೆಯಿಂದ ದಾರ ಎತ್ಕೊಂಡು 2ನೇ ಮನೆಯಲ್ಲಿ ಕಂಬಗಳನ್ನ ಹಾಕ್ಕೊಳ್ತಾ ಇರೋದು. ಈ ಥರ 4 ಕಂಬಗಳು ಹಾಕಿದ ನಂತರ ನಾನಿಲ್ಲಿ ಒಂದು ಬೀಡ್ಸ್ನ ಯೂಸ್ ಮಾಡ್ತೀನಿ. ಇವಾಗ ಇಲ್ಲಿ ಒಂದು ಬೀಡ್ಸ್ ಬರುತ್ತೆ. 4 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೋಬೇಕು. ಡಬಲ್ ಕ್ರೋಶ ಕಂಬ ಅಂತಂದರೆ ಕ್ರೋಶ ಮೇಲೆಯಿಂದ ನಾವು ಒಂದು ಸತಿ ದಾರ ತಗೊಂಡು ಆ ದಾರನ ನಾವು ಲಾಕ್ ಮಾಡ್ಕೊಳ್ಬೇಕಾದ್ರೆ 2 ಚೈನ್ನ 2 ಸತಿ ನಾವು ಲಾಕ್ ಮಾಡ್ಕೊತೀವಿ. ಅದಕ್ಕೆ ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ. ಇಲ್ಲಿ ನಾನು ಬೀಡ್ಸ್ ಹಾಕಿದ ನಂತರ ಲಾಕ್ ಮಾಡಿಲ್ಲ. ಬೀಡ್ಸ್ ಹತ್ರ ಡೈರೆಕ್ಟಾಗಿ ನಾನು ಕಂಬ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಕಂಬ ಹಾಕಿದ್ದೀನಿ. ಅದೇ ಥರ ಇನ್ನೊಂದು ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಬೀಡ್ಸ್ ಈ ಥರ ಹಾಕಿದ ನಂತರ ನೋಡ್ಕೊಳ್ಳಿ, ಇಲ್ಲಿ ನಾನು ಲಾಕ್ ಮಾಡೋದಿಲ್ಲ. ಬೀಡ್ಸ್ ಹತ್ರ ಡೈರೆಕ್ಟಾಗಿ ಕ್ರೋಶ ಮೇಲೆಯಿಂದ ದಾರ ತಗೊಂಡು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಒಂದು ಸತಿ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ 2ನೇ ಕಿತ್ತ ಲಾಕ್ ಮಾಡ್ಕೊತೀವಿ. 2 ಸತಿ ಈ ಥರ ಲಾಕ್ ಮಾಡೋದಕ್ಕೆ ನಾವು ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ. ಇಲ್ಲಿ ಮತ್ತೆ ಇನ್ನೊಂದು ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಟೋಟಲ್ಲು 4 ಬೀಡ್ಸ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ಮೊದಲಿಗೆ 4 ಕಂಬ
ಹಾಕ್ಕೊಂಡಿದ್ದೀನಿ. ಅಲ್ಲಿ ಯಾವುದೇ ರೀತಿ ನಾನು ಬೀಡ್ಸ್ ಯೂಸ್ ಮಾಡಿಲ್ಲ. ನಂತರ 4 ಬೀಡ್ಸ್ನ ಯೂಸ್ ಮಾಡಿ 4 ಕಂಬಗಳನ್ನ ಹಾಕ್ಕೊಳ್ತೀನಿ. ಇದು 3ನೇ ಬೀಡ್ಸು ನಾನು ಹಾಕ್ತಾ ಇರೋದು. ಇವಾಗ ಇಲ್ಲೊಂದು ಬೀಡ್ಸ್ ಬರುತ್ತೆ, 4 ಬೀಡ್ಸ್ ಈಗ ಕಂಪ್ಲೀಟ್ ಆಗುತ್ತೆ. ಅಂದರೆ 4 ಕಂಬಗಳಿಗೆ ಬೀಡ್ಸ್ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ 4 ಕಂಬಗೆ ಬೀಡ್ಸ್ ಹಾಕಲ್ಲ, ಸೆಂಟ್ರಲ್ಲಿ 4 ಕಂಬಗಳೇನು ಹಾಕ್ತೀನಿ ಅಲ್ಲಿ ಬೀಡ್ಸ್ ಯೂಸ್ ಮಾಡ್ತೀನಿ. ಮತ್ತು ಲಾಸ್ಟಲ್ಲಿ 4 ಕಂಬಗಳಿಗೆ ಬೀಡ್ಸ್ ಹಾಕೋದಿಲ್ಲ. ಇಲ್ಲಿ ಟೋಟಲ್ ನಮಗೆ 12 ಡಬಲ್ ಕ್ರೋಶಾ ಕಂಬಗಳು ಬರುತ್ತೆ. ಅದರಲ್ಲಿ 8 ಕಂಬಗಳು ಈ ಕಡೆ ಮತ್ತು ಆ ಕಡೆ ಬೀಡ್ಸ್ ಹಾಕಲ್ಲ. ಸೆಂಟ್ರಲ್ಲಿರುವಂತಹ ಕಂಬಗಳಿಗೆ ನಾವಿಲ್ಲಿ ಬೀಡ್ಸ್ ಹಾಕ್ತಾಯಿದ್ದೀವಿ. ಸ್ಟಾರ್ಟಿಂಗು 4 ಕಂಬಗಳು ಹಾಗೆ ಸೆಂಟ್ರಲ್ಲಿ 4 ಕಂಬಗಳಿಗೆ ಬೀಡ್ಸ್ ಹಾಕ್ತೀವಿ. ಇಲ್ಲಿ ಮತ್ತೆ ನಾನು 4 ಕಂಬಗಳನ್ನ ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ 12 ಕಂಬಗಳು ಬರುತ್ತೆ. ಇಲ್ಲಿ 4 ಕಂಬಗಳು ಬೀಡ್ಸ್ ಇಲ್ದಿರ ನಾನು ಹಂಗೆ ಪ್ಲೇನಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಾಗಿದ್ದ ನಂತರ ನಾವು ನೆಕ್ಸ್ಟ್ ಮನೆಯಲ್ಲಿ ನೋಡಿ ಈ ಥರ ಬಂದಿದೆ ಡಿಸೈನು, ಇಷ್ಟು ಫಿನಿಶಿಂಗ್ ಬಂದಿದೆ. ಇದಾಗಿದ್ದ ನಂತರ ಇಲ್ಲಿ ನೋಡ್ಕೊಳ್ಳಿ, ನೆಕ್ಸ್ಟ್ ಮನೆಯಲ್ಲಿ ಸೆಂಟ್ರಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಕಾಮನ್ ಆಗಿ ನಾವು ಸಿಂಗಲ್ ಲಾಕ್ ಮಾಡಿರೋ ಹತ್ರ ಲಾಕ್ ಮಾಡ್ಕೊಳ್ತಾ ಇದ್ವಿ. ಆದರೆ ಈ ಡಿಸೈನಲ್ಲಿ ಮನೆಯಲ್ಲಿ ಸೆಂಟ್ರಿಗೆ ಲಾಕ್ ಮಾಡ್ಕೊತೀವಿ. ಮತ್ತು ಅಲ್ಲಿಂದನೇ ಕ್ರೋಶಾ ಮೇಲೆಯಿಂದ ದಾರ ತಗೊಂಡು ನೆಕ್ಸ್ಟ್ ಮನೆಯಲ್ಲಿ ನಾವು ಡಬಲ್ ಕ್ರೋಶಾ ಕಂಬದ ಒಂದು ಆಚನ್ನ ರೆಡಿ ಮಾಡ್ಕೊತಾ ಇದ್ದೀವಿ, 12 ಕಂಬಗಳದ್ದು. ಇಲ್ಲಿ ಮತ್ತೆ ನಾನು 4 ಕಂಬಗಳನ್ನ ಪ್ಲೇನ್ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 3ನೇ ಕಂಬ ಹಾಕ್ತಾ ಇದ್ದೀನಿ. ಈ ಥರ 4 ಕಂಬಗಳನ್ನ ಹಾಕ್ಕೋಬೇಕು. ಇದು 4ನೇ ಕಂಬ. 4ನೇ ಕಂಬ ಆಗಿದ ನಂತರ ನಾನಿಲ್ಲಿ ಒಂದು ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ಮೊದಲಿಗೆ ಹಾಕ್ಕೊಂಡಾಗೆ ಮತ್ತೆ ನಾವಿಲ್ಲಿ 4 ಕಂಬಗಳ ಹತ್ರ ಬೀಡ್ಸ್ ಹಾಕ್ಕೊಳ್ತೀವಿ. ಬೀಡ್ಸ್ ಹಾಕಿದ ನಂತರ ಬೀಡ್ಸ್ ಪಕ್ಕದಲ್ಲಿ ಯಾವುದೇ ರೀತಿ ನಾನು ಲಾಕ್ ಮಾಡೋದಿಲ್ಲ. ಜಸ್ಟ್ ನಾನಿಲ್ಲಿ ಬೀಡ್ಸ್ ಹಾಕ್ತೀನಿ ಮತ್ತು ಕ್ರೋಶಾ ಮೇಲೆಯಿಂದ ದಾರ ತೊಗೊಂಡು ಡಬಲ್ ಕ್ರೋಶಾ ಕಂಬನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಬೀಡ್ಸ್ ಹಾಕಿದ ನಂತರ ಕ್ರೋಶಾ ಮೇಲೆಯಿಂದ ದಾರ ತೊಗೊಂಡು ಡಬಲ್ ಕ್ರೋಶಾ ಕಂಬನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ನಾವು ಇನ್ನೂ 2 ಕಂಬಗಳು ಹಾಕಬೇಕಾಗುತ್ತೆ. ಟೋಟಲ್ 4 ಕಂಬಗಳಿಗೆ 4 ಬೀಡ್ಸ್ ಬರುತ್ತೆ. ನಂತರ 4 ಕಂಬಗಳು ಪ್ಲೈನ್ ಹಾಕ್ಕೋಬೇಕಾಗುತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನಾನು ಮತ್ತೆ ಒಂದು ಕಂಬ ಬಂದ್ಬಿಟ್ಟು ಇಲ್ಲಿ ನಾನು 4 ಕಂಬಗಳನ್ನ ಪ್ಲೈನ್ ಹಾಕ್ಕೊಳ್ತೀನಿ. ಇಲ್ಲಿ ಈ ಥರ 4 ಕಂಬಗಳು ಬೀಡ್ಸ್ ಹಾಕಿದ ನಂತರನೂ ನಾವಿಲ್ಲಿ ಪ್ಲೈನ್ ಕಂಬಗಳನ್ನ 4 ಕಂಬಗಳನ್ನ ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. ಇದ್ರ ಜೊತೆಗೆ ನಾವು ತುಂಬ ಬೀಡ್ಸು 12 ಕಂಬಗಳಿಗೂ ಬೀಡ್ಸ್ ಹಾಕ್ಕೊಂಡ್ರೆ ಹೆವಿ ಅಂತ ಅನಿಸ್ಬಿಡುತ್ತೆ, ತುಂಬ ಹೆವಿ ಆಗುತ್ತೆ ಅನ್ನೋರು ಈ ಥರ ಸಿಂಪಲ್ಲಾಗಿ 4 ಬೀಡ್ಸ್ ಬರೋ ಥರ ಹಾಕ್ಕೊಳ್ಬೋದು. ಮತ್ತು ಇದು ಕುಚ್ಚು ಇರೋದೇ ಇಲ್ಲ. ಇದಕ್ಕೆ ಕುಚ್ಚು ಬೇಕು ಅಂತಂದರೆ ಒಂದು ಮನೆ ಕುಚ್ಚಿಗೆ ಅಂದ್ಬಿಟ್ಟು ಸಪ್ರೇಟಾಗಿ ಬಿಟ್ಕೋಬೇಕಾಗುತ್ತೆ ನಾವು. ನೋಡಿ ಇಲ್ಲಿ ನೆಕ್ಸ್ಟ್ ಮನೆಯಲ್ಲಿ ಸೆಂಟ್ರಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಬಂದಿದೆ ಡಿಸೈನು, ನನಗೆ ಫಿನಿಶಿಂಗ್ ಈ ಥರ ಬಂದಿದೆ. ಇಲ್ಲಿ ನೋಡಿ ನೀವು ಗಮನಿಸ್ತಾ ಇರ್ಬೋದು, ನಾವು ಮೊದಲಿಗೆ ಆಚನ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಈ ಸೆಂಟ್ರ್ ಮನೆಯಲ್ಲಿ ನಾವು ಇಲ್ಲಿ ಸೆಂಟ್ರಿಗೆ ಲಾಕ್ ಮಾಡ್ಕೊತೀವಿ. ಇಲ್ಲಿ 4 ಬೀಡ್ಸ್ ಏನು ಬಂದಿದೆಯಲ್ಲ, ಈ ಆಚನ ನಾವು ನೆಕ್ಸ್ಟ್ ಮನೆಯಲ್ಲಿ ಸೆಂಟ್ರಿಗೆ ಲಾಕ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಮತ್ತು ಇಲ್ಲೂ ಅಷ್ಟೇ, ಫಸ್ಟು ಆಚೆ ರೆಡಿ ಮಾಡಿರೋ ಹತ್ರ ಸೆಂಟ್ರಿಗೆ ಲಾಕ್ ಮಾಡಿಕೊಂಡು ಮತ್ತೆ ಅದೇ ಮನೆಯಿಂದನೇ ನಾವು ಡೈರೆಕ್ಟಾಗಿ ಇನ್ನೊಂದು ಮನೆಗೆ ಆಚನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮನೆಯಲ್ಲಿ ಸೆಂಟ್ರಿಗೆ ಲಾಕ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ತುಂಬ ಈಸಿ ಇದೆ ಇದು. ಸೆಂಟ್ರಲ್ಲಿ ನಾವೇನು ಟೋಟಲ್ 12 ಕಂಬಗಳನ್ನ ಹಾಕಿದ್ದೀವಲ್ಲ, ಸೆಂಟ್ರಲ್ಲಿ ನಾವು 4 ಬೀಡ್ಸ್ ಯೂಸ್ ಮಾಡಿದ್ದೀವಿ.
ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಆಚನ ರೆಡಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮನೆಯಲ್ಲಿ. ಇದೇ ಥರ ನೆಕ್ಸ್ಟ್ ಮನೆಯಲ್ಲಿ ನಾವು ಆಚನ ರೆಡಿ ಮಾಡಿಕೊಂಡ್ರೆ ಸೇಮ್ ಡಿಸೈನ್ ಬಂದ್ಬಿಡುತ್ತೆ. ಇದೇ ಥರ ನಾವು ಕೊನೆವರೆಗೂ ಮಾಡ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ನನಗೆ ಈ ಥರ ಬಂದಿದೆ ಫಿನಿಶಿಂಗು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಫುಲ್ಲು ಬೀಡ್ಸು ಹೆವಿ ಆಗುತ್ತೆ, ತುಂಬ ಓವರಾಗಿ ಆಗಿಬಿಡುತ್ತೆ ಡಿಸೈನು ಅನ್ನೋರು ಈ ಥರ ಸಿಂಪಲ್ಲಾಗಿ 2 ಬೀಡ್ಸ್ ಬರೋ ಥರ 3 ಅಥವಾ 4 ಬೀಡ್ಸ್ ಬರೋ ಥರನೂ ನಾವು ಮಾಡ್ಕೊಂಡು ಹೋಗ್ಬೋದು. ಕೆಲವೊಂದು ಡಿಸೈನ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಲಿಂಕ್ನ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಆ ವಿಡಿಯೋಸ್ನು ಕೂಡ ನೀವು ನೋಡ್ಬೋದು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಇದೇ ಥರ ಮುಂದೆ ಬರೋಂಥ ವಿಡಿಯೋಗಳಿಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.